ಗೋಡಂಬಿ ಹಾಕೊಳ್ಳೋಣ. ಈಗ ಗೋಡಂಬಿ ಒಂದು 3 ಸ್ಪೂನ್ ಗೋಡಂಬಿ ಹಾಕ್ಕೊಳ್ಬೇಕು. ಗೋಡಂಬಿ, ಏಲಕ್ಕಿ, ಕಸ್ತೂರಿ ಮೆಂತೆ, ಲವಂಗ ಇವು 3 ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಹಾಕ್ಕೊಂಡು ರುಬ್ಕೋಬೇಕು. ಗ್ರೇವಿ ಚೆನ್ನಾಗಿ ಬರ್ಬೇಕಂದ್ರೆ ಚೆನ್ನಾಗಿ ನುಸಿ ಆಗ್ಬೇಕು. ಆಗೋದು ಏಲಕ್ಕಿ, ಇದು ಕಸ್ತೂರಿ ಮೆಂತೆ ಒಂದು 2 ಸತಿ ಹಾಕಬೇಕು. ಒಂದು ಜಾರು ಈರುಳ್ಳಿ ಗ್ರೇವಿ 1 ಜಾರು. ಈಗ ನುಗ್ಗೆಕಾಯಿ ಬೆಂದಿದೆ. 5 ನಿಮಿಷ ಬೇಯಿಸಬೇಕು. ಇದಾದ್ಮೇಲೆ ಒಗ್ಗರಣೆ ಕೊಡಬೇಕು. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಚೆನ್ನಾಗಿ ಫ್ರೈ ಮಾಡ್ಕೊಂಡು 2 ನಿಮಿಷ ಬೇಯೋವರೆಗೂ. ಬೆಂದಾದ್ಮೇಲೆ ಮತ್ತು ಈರುಳ್ಳಿ ಗ್ರೇವಿ ಹಾಕೋಬೇಕು. ಗ್ರೇವಿ ಹಾಕೊಂಡು ಚೆನ್ನಾಗಿ ಒಂದು 3-2 ನಿಮಿಷ ಬೇಯಿಸ್ಕೋಬೇಕು. ಇವಾಗ ಬೆಂದಿದೆ. ಫ್ರೈ ಆಗಿದೆ. ಹಾಕೊಳ್ಳೋಣ. ಈರುಳ್ಳಿ ಗ್ರೇವಿ ಸ್ವಲ್ಪ ನೀರು ಹಾಕೋಬೇಕು. ನೀರು ಹಾಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಬೇಯಿಸ್ಬೇಕು. ಬೇಯಿಸಿದ್ದಾದ್ಮೇಲೆ ಇದು ಗೋಡಂಬಿ ಗ್ರೇವಿ, ಇದಕ್ಕೊಂದು ಸ್ವಲ್ಪ ನೀರು ಆ್ಯಡ್ ಮಾಡಬೇಕು. ನೀರು ಆ್ಯಡ್ ಮಾಡಿಕೊಂಡು ಬೇಯಿಸ್ಬೇಕು. ಮಿನಿಮಮ್ ಒಂದು 10 ನಿಮಿಷ ಅಂತೂ ಬೇಯಿಸ್ಬೇಕು. ಚೆನ್ನಾಗಿ ಬೇಯಬೇಕು. ಬೇಯ್ದಿದ್ದಾದ್ಮೇಲೆ ಅರಶಿನ ಪುಡಿ, ಧನಿಯಾ ಪುಡಿ, ಖಾರದ ಪುಡಿ, 1-2 ಸ್ಪೂನ್ ಉಪ್ಪು, ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು. ಗಟ್ಟಿದೆ. ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಕುದಿಬೇಕು ಒಂದು ಸ್ವಲ್ಪ ಹೊತ್ತು. ಇವಾಗ ಕುದೀತಾ ಇದೆ. ಒಂದು ಸ್ವಲ್ಪ ಅರಶಿನ ಪುಡಿ, 1 ಚಿಟಿಕೆ ಅಷ್ಟು, ಬೇಯ್ತಾ ಇದೆ. ಚೆನ್ನಾಗಿ ಅದು ಮಳ್ಳಬೇಕು. ಆ ನೊರೆ ಅಂತಕ್ಕಂಥ ಅದ್ರಾಗೆಲ್ಲ ಮಿಕ್ಸ್ ಆಗಬೇಕು. ಆವಾಗಲೇ ಅದು ಟೇಸ್ಟ್ ಚೆನ್ನಾಗಿ ಬರೋದು. ಬೇಯ್ತಾ ಇದೆ. ನುಗ್ಗೆಕಾಯಿ ಆಲ್ರೆಡಿ ಬೇಯಿಸಿಟ್ಟಿದ್ದೇನೆ. ಈಗ ನುಗ್ಗೆಕಾಯಿ ಆ್ಯಡ್ ಮಾಡ್ಕೋಬೇಕು ಅದ್ರಾಗೆ. ಈಗ ನುಗ್ಗೆಕಾಯಿ ಹಾಕ್ತಾಯಿದ್ದೆ. ನುಗ್ಗೆಕಾಯಿ ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು. ಬೇಯ್ತಾ ಇದೆ. ಧನಿಯಾ ಪುಡಿ, ಉಪ್ಪು, ಖಾರದ ಪುಡಿ ಇವು 3 ಹಾಕೋಬೇಕು. ಒಂದು ಸ್ಪೂನ್ ಉಪ್ಪು, ಧನಿಯಾ ಪುಡಿ 2 ಸ್ಪೂನು ಧನಿಯಾ ಪುಡಿ, 1 ಸ್ಪೂನು ಖಾರದ ಪುಡಿ. ಮೂರು ಹಾಕಿದ್ದೀನಿ.
ಸ್ವಲ್ಪ ಹೊತ್ತು ಬೇಯಲಿ ಚೆನ್ನಾಗಿ. ಒಂದು 2 ನಿಮಿಷ ಅಂತ ಬೇಯಬೇಕು ಚೆನ್ನಾಗಿ. ಮಿನಿಮಮ್ ಒಂದು 3 ನಿಮಿಷ ಚೆನ್ನಾಗಿ ಬೇಯಬೇಕು. ಈಗ ರೆಡಿಯಾಗೋಯ್ತು ನುಗ್ಗೆಕಾಯಿ ಮಸಾಲೆ.